ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ ನಾನು ಅಣ್ಣನ ಹತ್ರ ಮಾತಾಡ್ತೀನಿ. ಅಣ್ಣ, ಲಾಯರ್ ಫೋನ್ ಮಾಡಿದ್ರು. ಲಾಯರಾ? ಯಾಕೆ, ಏನು ವಿಷಯ? ನಮ್ಮ ಮನೆ ವಂಶವೃಕ್ಷದಲ್ಲಿ ಕಾನೂನಿನ ಪ್ರಕಾರ ಸಮರ್ಥ ಸಂಧ್ಯಾ ಹೆಸರು ಸೇರ್ಸೋಕ್ಕಾಗೋದಿಲ್ವಂತೆ. ಏನು ಹೇಳ್ತಿದ್ದೀರಾ ಚಿಕ್ಕಪ್ಪ? ನೀವು ಹೇಳ್ತಿರೋದು ಪಕ್ಕಾ ತಾನೆ? ಲಾಯರ್ಗೆ ಇನ್ನೊಂದ್ಸಲಿ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ನನಗೆ ಗೊತ್ತಿತ್ತು ಈ ವಿಷಯ ಕೇಳಿ ನೀನು ಖುಷಿ ಪಡ್ತೀಯಾ ಅಂತ. ಆ ಪಾಪದ ಹುಡುಗರನ್ನ ಈ ಮನೆಗೆ ಸೇರಿಸ್ಕೊಳ್ಳೋದಕ್ಕೆ ಅಣ್ಣ ಎಷ್ಟು ಒದ್ದಾಡ್ತಿದ್ದ, ಆದರೂ ಆಗಲಿಲ್ಲ. ಅವರನ್ನು ವಂಶವೃಕ್ಷದಲ್ಲಿ ಸೇರಿಸಬೇಕು ಅಂತ ಅಣ್ಣ ಎಷ್ಟು ಆಸೆ ಪಟ್ಟಿದ್ನೋ ಅಷ್ಟೇ ವಿರೋಧ ನಿನಗಿತ್ತು. ಮಹೇಶ, ಸಂಬಂಧದಲ್ಲಿ ಅವರು ಮನೆಯವರೇ ಆಗ್ತಾರಲ್ವಾ? ಹಾಗಿರುವಾಗ ಕಾನೂನಲ್ಲಿ ಯಾಕೆ ಸಾಧ್ಯ ಇಲ್ಲ? ಇಲ್ಲ ಅಣ್ಣ, ರಕ್ತ ಸಂಬಂಧ ಇದ್ದವ್ರು ಮಾತ್ರ ವಂಶವೃಕ್ಷದಲ್ಲಿ ಇರೋಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಕಾನೂನಿನ ಪ್ರಕಾರ ಅವರು ಅದಕ್ಕೆ ಮಕ್ಕಳು, ನಿನ್ನ ಮಕ್ಕಳಲ್ಲ. ಇಲ್ಲ, ಕಾನೂನು ಏನೇ ಹೇಳಿ, ಸಂಬಂಧದಲ್ಲಿ ಪ್ರೀತಿಲಿ ಅವರು ಕೂಡ ನನ್ನ ಮಕ್ಕಳೇ. ಈ ದುರ್ಬುದ್ಧಿನೇ ನಾನು ದ್ವೇಷ ಮಾಡೋದು. ಅಬೇ, ಎಲ್ಲರೂ ನಮ್ಮವರು ಅಂತ ಅಂದ್ಕೊಳ್ಳೋದು ದುರ್ಬುದ್ಧಿ ಅಲ್ಲ, ಒಳ್ಳೆ ಬುದ್ಧಿ. ಅಷ್ಟು ಒಳ್ಳೆತನ ನನಗಿಲ್ಲ. ಇರೋ ಬರೋದನ್ನೆಲ್ಲ ಹಂಚ್ ತಿನ್ನೋದಕ್ಕೆ ನಾನೇನು ಧರ್ಮರಾಯ ಅಲ್ಲ. ಇನಫ್ ಅಬಿ, ನೀನು ಅಂದ್ಕೊಂಡಿದ್ಯಲ್ಲ ಈಗ ಆಗ್ತಿದೆಯಲ್ಲ, ಇನ್ಯಾಕೆ ಮಾತಾಡ್ತಿದ್ಯಾ? ಹಬ್ಬ, ನನಗೀಗ ಸಮಾಧಾನ ಆಯಿತು. ಕಾಗೆ ಗೂಡಿಗೆ ಕೋಗಿಲೆ ಬಂದ ಮಾತ್ರಕ್ಕೆ ಕೋಗಿಲೆ ಕಾಗೆ ಆಗ್ಬಿಡಲ್ಲ. ಅವೆರಡು ಸಂಬಂಧಿಕರೂ ಆಗಲ್ಲ. ಅವ್ರವ್ರ ಅಂತಸ್ತು, ಅವ್ರವ್ರ ಯೋಗ್ಯತೆ ಅವ್ರಿಗೆ ಇದ್ದೇ ಇರುತ್ತೆ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಅರ್ಥ ಮಾಡಿಸ್ತೀನಿ. ಅವನ ಮಾತಿಗೆ ನೀವು ಬೇಸರ ಪಟ್ಕೊಬಿಡಿ ತುಳಸಿಯವರೇ. ಖಂಡಿತ ನನಗೇನು ಬೇಸರ ಇಲ್ಲ. ಮೊದಲಿಂದನೂ ಇದ್ರ ಬಗ್ಗೆ ನನಗೆ ಮನಸ್ಸಿರಲಿಲ್ಲ, ಸಮರ್ಥಕ್ಕೂ ಇಷ್ಟ ಇರಲಿಲ್ಲ. ಕಾನೂನು ಏನು ಹೇಳುತ್ತೋ ಅದನ್ನು ನಾವು ಪಾಲಿಸ್ಬೇಕಲ್ವಾ? ಕಾನೂನಿನ ಪ್ರಕಾರ ಅವ್ರು ನನಗೆ ಮಕ್ಕಳಾಗಲಿಲ್ಲ ಅಂದರೆ ಏನು? ನನಗೆ ಅಭಿ ಹೇಗೋ ಅವರು ಹಾಗೇನೆ. ಅದು ನನಗೆ ಗೊತ್ತಿದೆ ಮಾಧವ್ ಅವರೇ, ಅದಕ್ಕೆ ನನಗೆ ಬೇಜಾರಿಲ್ಲ ಅಂತ ಹೇಳಿದ್ದು. ಮನಸ್ಸಲ್ಲಿರೋ ಭಾವನೆಗೆ ಯಾವ ಕಾನೂನು ಬೇಲಿ ಹಾಕೋಕ್ಕಾಗಲ್ಲ ಅಲ್ವಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.